ಮತ್ತೊಂದು ಮಜಲಿನತ್ತ ಬಿಡದಿಯ ಸಮರ ಮುಂದುವರಿತಾ ಇದೆ. ವಿರೋಧಿಯ ಹೋರಾಟಕ್ಕೆ ಎಚ್.ಡಿ. ದೇವೇಗೌಡರು ಕೂಡ ಬಲವನ್ನ ತುಂಬಲಿದ್ದಾರೆ. ಮತ್ತೊಂದು ಮಜಲಿನತ್ತ ಬಿಡದಿಯ ಸಮರ ಮುನ್ನುಗ್ತಾ ಇದೆ. ವಿರೋಧಿ ಹೋರಾಟಕ್ಕೆ ಎಚ್.ಡಿ. ದೇವೇಗೌಡರು ಕೂಡ ಬಲವನ್ನ ತೋರ್ಪಡಿಸ್ತಾ ಇದ್ದಾರೆ. ಹೋರಾಟಕ್ಕೆ ಇಳಿತಾರ ಮಾಜಿ ಪ್ರಧಾನಿ. ಹಾಗಾದ್ರೆ ಇಂದು ಎಚ್.ಡಿ. ದೇವೇಗೌಡರು ಒಂದು ಮಹತ್ವದ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ಇಂದು 12 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ ಎಚ್.ಡಿ. ದೇವೇಗೌಡರು. ನೋಡಿ, ಬಿಡದಿಯ ಮಹಾಸಮರ ಅಂತಾನೆ ಹೇಳ್ಬೋದು. ರೈತರ ನಡುವೆ ಹಾಗೆ ರಾಜ್ಯ ಸರ್ಕಾರದ ನಡುವೆ ಈ ತಿಕ್ಕಾಟ ಸಾಕಷ್ಟು ದಿನಗಳಿಂದ ಕೂಡ ನಡೀತಾ ಇದೆ. ಆದರೆ ರೈತರು ತಮ್ಮ ಭೂಮಿಯನ್ನ ನಿನ್ನೆ ಸರ್ವೆ ಮಾಡೋಕೆ ಅಂತ ಅಧಿಕಾರಿಗಳು ಹೋದ್ರು. ಆದರೆ ಆ ಸಂದರ್ಭದಲ್ಲಿ ರೈತರು ಅವರಿಗೆ ಚೀಮಾರಿ ಹಾಕಿ ಕಳಿಸಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ದೇವೇಗೌಡರು ಇಂದು 12 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಬಿಡದಿಯ ವಿರುದ್ಧ ಹೋರಾಟಕ್ಕೆ ಸತತವಾಗಿ ಬೆಂಬಲವನ್ನ ಕೂಡ ಕೊಡ್ತಾ ಬಂದಿದ್ದಾರೆ ದಳಪತಿಗಳು. ರೈತರ ಹೋರಾಟವನ್ನ ಬೆಂಬಲಿಸಿ ಜೆಡಿಎಸ್ ಫೈಟ್ ಮಾಡೋಕೆ ಮುಂದಾಗಿದೆ. ಈಗ ನೇರವಾಗಿ ಹೋರಾಟಕ್ಕೆ ಎಚ್.ಡಿ. ದೇವೇಗೌಡರೇ ಎಂಟ್ರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಹೋರಾಟದ ಅಖಾಡಕ್ಕೆ ಧುಮುಕುವ ಸಾಧ್ಯತೆ ಹೆಚ್ಚಾಗಿದೆ. ದೇವೇಗೌಡರು ನಿನ್ನೆ ಅಷ್ಟೇ ಸರ್ವೆಗೆ ಬಂದಂತಹ ಆಫೀಸರ್ಗೆ ಪೊರಕೆ ಸೇವೆ ಮಾಡಿ ಕಳಿಸಿದ್ದಾರೆ ಅಲ್ಲಿನ ರೈತರು. ಪೊರಕೆ ಸೇವೆಗೈದಿದ್ದಂತಹ ಟೌನ್ಶಿಪ್ ವಿರೋಧಿಗಳು ಇದೇ ಹೊತ್ತಲ್ಲಿ ರೈತರ ಪರ ನಿಲ್ಲುವಂತಹ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಎಚ್.ಡಿ. ದೇವೇಗೌಡರು. ಎಚ್.ಡಿ. ದೇವೇಗೌಡರು ಬಿಡದಿಯ ನಿಲುವನ್ನ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ ಇವತ್ತಿನ ಒಂದು ಮಹತ್ವದ ಸುದ್ದಿಗೋಷ್ಠಿಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಕಿರಣ್ ಕಾನ್ಮನೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಕಿರಣ್, ಈಗಾಗಲೇ ನಾವು ಬಿಡದಿಯ ಸಮರ ಏನಿದೆ, ಬಿಡದಿಯ ರೈತರ ವಾಗ್ವಾದ ಏನಿದೆ, ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಎಚ್.ಡಿ. ದೇವೇಗೌಡರು ಇವತ್ತೊಂದು ಮಹತ್ವದ ವಿಶೇಷವಾದಂತಹ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿರುವಂಥದ್ದು. ಈ ಸುದ್ದಿಗೋಷ್ಠಿಯ ಮೂಲಕ ಅವರು ಕೂಡ ಬಿಡದಿಯ ಅಖಾಡಕ್ಕೆ ಇಳಿಬಹುದಾ, ಹೇಗೆ? ಎಸ್ ಕಾವ್ಯ, ಹೌದು. ಏನು ಬಿಡದಿ ವಿಚಾರ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಈ ಒಂದ್ ಕಡೆ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಕೆಲ ನಾಯಕರುಗಳು ಈ ಬಿಡದಿ ಏನು ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ, ಇತ್ತ ಜೆಡಿಎಸ್ ನೇರವಾಗಿ ಬಿಡದಿಯನ್ನ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿಸ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಅಲ್ಲಿ ಸರ್ವೆ ಕಾರ್ಯಕ್ಕೆ ತೆರಳಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ಅಲ್ಲಿರ್ತಕ್ಕಂಥ ರೈತರು ಪೊರಕೆಯಿಂದ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗಳಿಂದ ಅವ್ರ ಮೇಲೆ ವಾಗ್ವಾದ ಆಗಿರ್ತಕ್ಕಂಥ ನಡುವೆ ಹೊಡೆದಾಟ ಬರದಾಟಗಳು ಸಹ ನಡೆದಿರ್ತಕ್ಕಂಥದ್ದು. ಇತ್ತ ಏನು ಈ ಹಿಂದೆ ಜೆಡಿಎಸ್ ನ ಏನು ಕುಮಾರಸ್ವಾಮಿ ಅವರು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಆಗಿರ್ಬೋದು, ಎಲ್ಲ ನಾಯಕರಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಅದಾದ ಬಳಿಕ ಇವತ್ತು ಏನೋ ಬಹಳ ಪ್ರಮುಖವಾಗಿ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಇವತ್ತೊಂದು ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳಿದೆ. ಈ ಮೂಲಕವಾಗಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಅವರು ಬಿಡದಿ ವಿಚಾರವಾಗಿ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸಂತೆ ಕಾಣ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ಕಿರಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.